ಸರಿ ಕಂಬ, ನಾವು ಶುರು ಮಾಡಿದ್ದಾಗ ನೀನು ಅವರಿಗೆಲ್ಲ ಕಸ ಮತ್ತು ಕಸ ಬೇರೆ ಇಡೋ ತರ ಮತ್ತು ಗೊಬ್ಬರ ಮಾಡುವ ಬಗ್ಗೆ ಹೇಳುತ್ತೀಯ. ಜಾಣ ತರ ಇರು. ಓಕೆ ಓಕೆ. ಬನ್ನಿ ಬನ್ನಿ. ರೆಡಿ, ಸೈಲೆನ್ಸ್ ಅಂಡ್ ಆಕ್ಷನ್. ಹಲೋ, ನಮಸ್ಕಾರ. ಈ ಕೆಟ್ಟ ಗಲೀಜು ನೋಡಿ, ಏನಾಗಿದೆ ನಿಮಗೆ? ಇದನ್ನ ಹೇಗೆ ತಡ್ಕೊಂತೀರಿ ನೀವು? ಇದನ್ನ ಹೇಗೆ ಸೃಷ್ಟಿ ಮಾಡ್ತೀರಿ? ಇದನ್ನ ಹೇಗೆ ಮಾಡ್ತೀರಿ ನೀವು? ಮೊದಲು ನೀವು ನಿಮ್ಮ ಕಸವನ್ನು ವಿಂಗಡಣೆ ಮಾಡ್ತೀರಾ? ಓ ತಾಳಿ ತಾಳಿ, ನಿಮಗೆ ವಿಂಗಡಣೆ ಅಂದ್ರೆ ಗೊತ್ತಾ? ನಿಮ್ಮ ಜೈವಿಕ ಕಸವನ್ನು ಬೇರೆ ಎಲ್ಲಾ ಕಸದ ಜೊತೆಗೆ ಸೇರಿಸದೇ ಇರೋದು, ನಿಮ್ಮ ಹಸಿ ಕಸ ಮತ್ತು ಒಣ ಕಸವನ್ನ ಬೇರೆ ಬೇರೆ ಮಾಡೋದು. ನೀವು ಕಸವನ್ನು ವಿಂಗಡಣೆ ಮಾಡ್ತಾ ಇದ್ರೆ ನೀವು ಒಳ್ಳೆಯವರು, ನೀವು ನನಗಿಷ್ಟ. ನೀವು ಈ ಚಲನಚಿತ್ರವನ್ನ ನೋಡೋದು ಅವಶ್ಯಕತೆ ಇಲ್ಲ. ಇದು ಬೇರೆಯವರಿಗೆ, ಯಾರು ವಿಂಗಡಣೆ ಮಾಡಲ್ವೋ ಅವರಿಗೆ. ನೀವು ಅದೇ ಕಸ ಬೇರೆ ಬೇರೆ ಮಾಡ್ತೇ ಇರೋರು. ನಿಮಗನ್ಸುತ್ತೆ ನಾನು ವಿಂಗಡಣೆ ಮಾಡಿದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ. ಅಥವಾ ನಿಮ್ಗೆ ಕಾಳಜಿಯೇ ಇಲ್ವಾ? ಅಥವಾ ಪೇಪರ್ನಲ್ಲಿ ಓದಿರ್ಬೇಕು, ಯಾವುದೋ ಒಂದು ಮೆಷಿನ್ ಇದೆ, ಅದರೊಳಗೆಲ್ಲ ಕಸ ಹಾಕಿದ್ರೆ ಅದನ್ನು ಉಪಯೋಗಿಸಿ ವಿದ್ಯುತ್ ಶಕ್ತಿ ತಯಾರು ಮಾಡ್ಬೋದು ಅಂತ ಅಲ್ವಾ? ಇಲ್ಲೇ ನೀವು ತಪ್ಪು ತಿಳಿದಿರೋದು. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ರಿ ನೀವು. ಹಾಗೆ ಹೇಳೋಲ್ಲ ನಾನು. ನೀವು ಮುಟ್ಟಾಳ್ರು, ನೀವು ಪೆದ್ರು, ನೀವು ಮಾನವ ಕುಲದ ಮೇಲೆ ಒಂದು ಕಪ್ ಚುಕ್ಕೆ. ನನ್ಗೆ ಗೊತ್ತು ನೀವು ಎಂಥವ್ರು ಅಂತ. ನೀವು ಮನೇಲಿ ಒಂದು ಬುಟ್ಟಿ ಇಟ್ಕೊತೀರಾ, ಅದಕ್ಕೊಂದು ಪ್ಲಾಸ್ಟಿಕ್ ಬ್ಯಾಗ್ ಹಾಕ್ತೀರಾ, ಆಮೇಲೆ ಅದರಲ್ಲೆಲ್ಲ ಕಸ ಬಿಸಾಕ್ತೀರಾ, ಆಮೇಲೆ ಅದಕ್ಕೊಂದು ಗಂಟು ಕಟ್ತೀರಾ, ಆಮೇಲೆ ಆಚೆ ಎಲ್ಲಂದ್ರಲ್ಲಿ ಬಿಸಾಕ್ತೀರಾ. ನಮಗೆ ಕಸ ಬಿಸಾಕ್ಲಿಕ್ಕೆ ಜಾಗವೇ ಇಲ್ಲ. ಅಷ್ಟು ಗಲೀಜಿಂದ ಉಪಯೋಗಕರ ವಸ್ತುಗಳನ್ನ ಮತ್ತೆ ಬೇರೆ ಮಾಡಬೇಕು ಅಂದ್ರೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಇದು ನೀವು ಸೃಷ್ಟ ಮಾಡಿರೋ ಗಲೀಜು, ಸೋಂಬೇರಿಗಳ. ಅಯ್ಯೋ, ಇದು ಏನ್ ಮಾಡ್ತಾ ಇದೆಯಾ ಕಂಬ? ಟೇಕ್ನ ಅಳಿಸ್ತೀರಾ? ನಾನು ತಿರ್ಗಾ ಶುರು ಮಾಡ್ತೀನಿ, ಸಾವಕಾಶವಾಗಿ ಮಾತಾಡ್ತೀನಿ. ನಿಜ,